ಲಾಸ್ಟ್ ವಿಡಿಯೋದಲ್ಲಿ ನಾನು SSC GDದು ಅಪ್ಲಿಕೇಶನ್ದು ನೋಟಿಫಿಕೇಷನ್ ಕಂಪ್ಲೀಟ್ PDF ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೆ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಇವಾಗ ಎಕ್ಸಾಮ್ ಇರೋದ್ರಿಂದ ಲಾಸ್ಟ್ ಟೈಮ್ ನಾನೇನು SSC ಎಕ್ಸಾಮ್ ಟೈಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಆ ಒಂದು ವೀಡಿಯೋಸು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿಯಾಗಿ ಇನ್ನೂ ನಮಗೆ ವೀಡಿಯೋಸ್ನ ಮಾಡಾಕಿ ಅಂತ ಹೇಳಿದ್ರಿಂದ ನಾನು ಸೆಪ್ಟೆಂಬರ್ ಮಂತದ್ದು ಕರೆಂಟ್ ಅಫೇರ್ಸ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಬಂದು SSC ಮತ್ತು PC ಎಕ್ಸಾಮ್ ಎರಡಕ್ಕೂ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಮೇನ್ ಇವಾಗ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನೇನು ಕೆಲವೊಂದು ಕೀ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ನನ್ನ ಒಂದು ಓನ್ ಕರೆಂಟ್ ಅಫೇರ್ಸ್ ನೋಟ್ಸಲ್ಲಿ. ಆ ಒಂದು ಸ್ಲೈಡ್ಸ್ನ ನಾನಿಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು, ಅದೇ ರೀತಿ ಹೆಲ್ಪ್ಫುಲ್ ಕೂಡ ಆಗ್ಬೋದು ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಮೇಯ್ನಾಗಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದನ್ನು ಬೇಸಿಸ್ ಆಗಿ ಇಟ್ಕೊಂಡು PC ಮತ್ತು SSC GD ಎಕ್ಸಾಮ್ ಇರೋದ್ರಿಂದ ಪರ್ಟಿಕ್ಯುಲರ್ ಆ ಒಂದು ಟಾಪಿಕ್ ಮ್ಯಾಟ್ರುಗಳ್ನ ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ಲ ಕರೆಂಟ್ ಅಫೇರ್ಸ್ನ ಇಲ್ಲಿ ಕವರ್ ಮಾಡಿಲ್ಲ. ಇದು ಬಂದು ನಾನಿವಾಗ ಸ್ಟಾರ್ಟ್ ಮಾಡಿರೋದು ಸೆಪ್ಟೆಂಬರ್ ಮಂತದ್ದು ಮ್ಯಾಗ್ಝಿನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಚಂದ್ರಯಾನ 3 ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ನ್ಯೂಸ್ ಇದು. ಇದರಿಂದ PC ಎಕ್ಸಾಮ್ ಡಿಸೆಂಬರ್ 10 ಏನು ನಡೀತು HKದವ್ರದ್ದು ಎಕ್ಸಾಮಲ್ಲಿ, ಇದರಿಂದ ಸಿವಿಲ್ PC ಎಕ್ಸಾಮ್ಗೆ 2 ಕ್ವಶನ್ ನಮಗೆ ರೈಸ್ ಆಗಿತ್ತು ಚಂದ್ರಯಾನ 3 ಬೇಸಿಸ್ ಮೇಲೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ನೇ ನೋಡ್ತಾ ಹೋಗೋಣ. ಏನಂತ ಹೇಳಿದ್ರೆ ಚಂದ್ರಯಾನ 3 ಇದು ಬಂದು ನಮಗೆ ಗೊತ್ತಿರಲಿ, ತಗುಲಿದ ವೆಚ್ಚ ಆಗಿರ್ಬೋದು, ಅದೇ ರೀತಿಯ ಒಂದು ಲ್ಯಾಂಡರ್ ರೋವರ್ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 615 ಕೋಟಿನ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದನ್ನ ಯಾವ ಒಂದು ಡೇಟಲ್ಲಿ ಉಡಾವಣೆ ಮಾಡಿದ್ರು ಅಂತ ನಾವು ನೋಡೋದಾದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇಟ್. ನೆಕ್ಸ್ಟ್ ಪೇಪರಲ್ಲಿ ಡೇಟ್ನೂ ಕೂಡ ಕೇಳ್ಬೋದು. ಚಂದ್ರಯಾನ 3ನ ಯಾವೊಂದು ದಿನದಲ್ಲಿ ಉಡಾವಣೆ ಮಾಡಿದ್ರು ಅಂತ ಹೇಳಿ. ಅದಕ್ಕೋಸ್ಕರ ಜುಲೈ 14, 2023ರಂದು ನಾವು ಚಂದ್ರಯಾನ 3 ಅನ್ನೋ ಒಂದು ಮಿಷನ್ನ ಸಕ್ಸಸ್ಫುಲ್ಲಾಗಿ ಉಡಾವಣೆನ ಮಾಡ್ತಕ್ಕಂಥದ್ದು. ಅದಕ್ಕೆ ಉಡಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಡರ್ ಯಾವುದು ಅಂತ ನಾವು ನೋಡೋದಾದರೆ ವಿಕ್ರಮ್ ಲ್ಯಾಂಡರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ರೋವರ್ ಅಂತ ಕೇಳಿದ್ದಾರೆ. ರೋವರ್ಗೆ ಸಂಬಂಧಪಟ್ಟಂತೆ PC ಎಕ್ಸಾಮಲ್ಲಿ ಏನಂತ ಹೇಳಿದ್ರೆ ಲಿಪ್ಸ್ ಮತ್ತು ಎಪೆಕ್ಸ್ ಮೇಲೆ ಒಂದು ಕ್ವಶನ್ನ ಕೇಳಿದರು. ಅದನ್ನು ನಿಮಗೆ ನಾನು ಲಾಸ್ಟ್ ಸ್ಲೈಡಲ್ಲೇ ಆ್ಯಡ್ ಮಾಡಿದ್ದೀನಿ, ಇನ್ಫಾರ್ಮೇಷನ್ ಸಮೇತ ಆ್ಯಡ್ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಬೇಡಿ. ರೋವರ್ ನೇಮ್ ಬಂದು ಪ್ರಜ್ಞಾನ್ ಅಂತ ಹೇಳಿ ಕೊಟ್ಟಿದ್ದರು. ಅದೇ ರೀತಿ ಉಪಗ್ರಹ ಯಾವುದು ಅಂತ ಹೇಳಿದ್ರೆ LVM3 M4 ಅಂತಕ್ಕಂಥದ್ದು. ಕನ್ನಡದಲ್ಲಿ ಅರ್ಥ ಆಗಲಿಲ್ಲದವರು ಇಂಗ್ಲೀಷಲ್ಲೂ ಕೂಡ ಇಲ್ಲಿ ನೋಡ್ಕೋಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಉಡಾವಣೆ ಮಾಡಿದ ಸ್ಥಳ. ನಾವಿವಾಗ ಅದನ್ನು ಏನು ಚಂದ್ರಯಾನ 3 ರೆಡಿ ಮಾಡಿದ್ದೀವಿ ಒಂದು ಉಪಗ್ರಹನ ಅಂತ ಹೇಳಿದ್ರೆ ಅದನ್ನು ಮೇನಾಗಿ ನಾವು ಉಡಾವಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪ್ಲೇಸ್ಔಟ್ ಎಲ್ಲಿ ಮಾಡಿಕೊಂಡು ಅವರು ಉಡಾವಣೆನ ಮಾಡಿದ್ರು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್, ಫೇಮಸ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಈ ಒಂದು ಪಾಯಿಂಟ್ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದು ಲ್ಯಾಂಡರ್ನ ತೂಕ 1.752 kgs ಅಂತ ಹೇಳಿ ಕೊಟ್ಟಿದ್ದಾರೆ. ತಲುಪಿದ ದಿನಾಂಕ ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಡೇಸ್ ಆಗುತ್ತೆ ಅಂತ ಹೇಳಿ. ನಾವು ಉಡಾವಣೆ ಮಾಡಿದ್ದು ಬಂದು ಜುಲೈ 14ಕ್ಕೆ ಉಡಾವಣೆ ಮಾಡಿರ್ತೀವಿ. ಅದು ಹೋಗಿ ಲಾಂಚ್ ಆಗಿದ್ದು ರೀಚ್ ಆಗಿದ್ದ ಡೇಟ್ ಬಂದು ಆಗಸ್ಟ್ 23, 2023 ಆಗಿರುತ್ತೆ. ತಲುಪಿದ ವೆಚ್ಚ ಬಂದು ನಿಮಗೆ ತಲುಪಿದ ವೆಚ್ಚ ಬಂದು 615 ಕೋಟಿ ಅಂತ ನೋಡಿದ್ರಿ. ತಲುಪಿದ ಸ್ಥಳ ಯಾವುದು ಅಂತ ಹೇಳಿದ್ರೆ ಚಂದ್ರನ ಒಂದು ದಕ್ಷಿಣ ಧ್ರುವನ ಅದು ತಲುಪುತ್ತೆ 23ನೇ ತಾರೀಕು ಆಗಸ್ಟ್ ಮಂತಲ್ಲಿ. ಆ ಒಂದು ತಲುಪಿರ್ತಕ್ಕಂಥದ್ದು ಯಾವ ಪ್ಲೇಸಲ್ಲಿ ಲಾಂಚ್ ಆಯಿತು ಅದನ್ನು ನಾವು ಚಂದ್ರನ ದಕ್ಷಿಣ ಧ್ರುವ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ದಾರೆ. ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ ಎಸ್ ಸೋಮನಾಥ್ ಅವರು ಆಗಿರ್ತಾರೆ. ಆ ಒಂದು ಇಸ್ರೋ ಸ್ಥಾಪನೆ ಯಾವಾಗಾಯಿತು ಅಂತ ಹೇಳಿ ಫರ್ದರ್ ಕೀ ಪಾಯಿಂಟ್ಸ್ನ ನಾವು ನೋಡೋದಾದರೆ 1969 ಆಗಸ್ಟ್ 15ರಂದು ಇಸ್ರೋ ಸಂಸ್ಥೆ ಸ್ಥಾಪನೆ ಆಗಿರುತ್ತೆ. ಅದೇ ರೀತಿಯಾಗಿ ಇಸ್ರೋದ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮಿಷನ್ ಡೈರೆಕ್ಟರ್, ಈ ಒಂದು ಚಂದ್ರಯಾನ 3ನ ಮಿಷನ್ ಡೈರೆಕ್ಟರ್ ಯಾರಾಗಿದ್ರು ಅಂತಲೂ ಕೂಡ ಕ್ವಶನ್ನ ಕೇಳ್ಬೋದು. ಸೊ ಫ್ರೆಂಡ್ಸ್ ಅದಕ್ಕೆ ಆನ್ಸರ್ನ ನೋಡೋದಾದರೆ ಮೋಹನ್ ಕುಮಾರ್ ಆಗಿರ್ತಾರೆ.
ಬಾಹ್ಯಾಕಾಶ ದಿನ ಅಂತ ಹೇಳಿ 2023ರಲ್ಲಿ ಯಾರು ಘೋಷಣೆ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಆಗಸ್ಟ್ 23 ಚಂದ್ರಯಾನ 3 ಲಾಂಚ್ ಆಗಿದ್ದ ದಿನಾನ ನಮಗೆ ಬಾಹ್ಯಾಕಾಶ ದಿನ ಅಂತ ಹೇಳಿ ಅವರು ಏನಂತ ಹೇಳಿದ್ರೆ ಜಾರಿಗೆ ತಂದಿದ್ದಾರೆ. ಆಗಸ್ಟ್ 23ನ ಬಾಹ್ಯಾಕಾಶ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಇದು 2023 ನ್ಯೂಸು. ಇವಾಗ ನಾವು ಆಲ್ರೆಡಿ 2024ಕ್ಕೆ ಬಂದಿದ್ದೀವಿ ಅಂತ ಹೇಳಿ ಯಾರೂ ನೆಗ್ಲೆಕ್ಟ್ ಆಗಲಿ ಇಗ್ನೋರ್ ಆಗಲಿ ಮಾಡಬೇಡಿ. ಕರೆಂಟ್ ಅಫೇರ್ಸ್ನ ಅವರು ಮಿನಿಮಮ್ 6 ಮಂತ್ಸ್ನೂ ಕೂಡ ಆ್ಯಡ್ ಮಾಡ್ತಾರೆ. ಹಾಗಾಗಿ ಚಂದ್ರಯಾನ 3 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ನ ನಾವು ಇಲ್ಲಿ ನೋಡೋದಾದರೆ ಮೋದಿ ಅವರಿಂದ ಘೋಷಿತವಾದ 3 ಅಂಶಗಳು ಅಂತ ಹೇಳಿ ನಾವಿಲ್ಲಿ ನೋಡೋದಾದರೆ ಮೋದಿಯವರು ಏನಂತ ಹೇಳಿದ್ರೆ ಆಗಸ್ಟ್ 23 ಚಂದ್ರಯಾನ 3ನ ಅವರು ಲೈವ್ ಆಗಿ ಏನು ವೀಕ್ಷಣೆ ಮಾಡ್ತಾರೆ, ಅದಾದ ನಂತರ ಬೆಂಗಳೂರಿಗೂ ಕೂಡ ಅವರು ಭೇಟಿನ ನೀಡ್ತಾರೆ. ಆ ಭೇಟಿ ನೀಡಿದ ತಕ್ಷಣ ಅವರು ಕೆಲವೊಂದು 3 ಪಾಯಿಂಟ್ಸ್ನ ಅವರು ಹೇಳ್ತಾರೆ. ಏನಂತ ಹೇಳಿದ್ರೆ ಅವರ ಘೋಷಣೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಶಿವಶಕ್ತಿ ಸ್ಥಳ ಅಂತ ಹೇಳಿ ಒಂದನ್ನು ಫೈಂಡ್ ಔಟ್ ಮಾಡ್ತಾರೆ. ಆ ಪ್ಲೇಸ್ನ ಒಂದು ಇಂಪಾರ್ಟೆನ್ಸ್ ಏನಂದರೆ ಲ್ಯಾಂಡರ್ ಇಳಿದ ಸ್ಥಳ. ಚಂದ್ರಯಾನ 3 ಹೋಗಿ ಆ ಒಂದು ಚಂದ್ರಯಾನ 3ರ ಒಂದು ಉಪಗ್ರಹ ಎಲ್ಲಿ ಲಾಂಚ್ ಆಗುತ್ತಲ್ಲ, ಲ್ಯಾಂಡರ್ ಇಳಿದಿರ್ತಕ್ಕಂಥ ವಿಕ್ರಮ್ ಲ್ಯಾಂಡರ್ ಇಳಿದಿರ್ತಕ್ಕಂಥ ಸ್ಥಳನ ಅವರು ಶಿವಶಕ್ತಿ ಸ್ಥಳ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಘೋಷಣೆ ಮಾಡ್ತಾರೆ ತಿರಂಗ ಅಂತ ಹೇಳಿ. ತಿರಂಗ ಅಂದರೆ ಯಾವ ಸ್ಥಳ ಅಂತ ಹೇಳಿದ್ರೆ ನಾವು ಚಂದ್ರಯಾನ 2ನ ಉಡಾವಣೆ ಮಾಡಿರ್ತೀವಿ ಆಲ್ರೆಡಿ. ಸೊ ಚಂದ್ರಯಾನ 2ನ ನಾವು ಯಾವ ಒಂದು ಇಸ್ವಿಯಲ್ಲಿ ಅಥವಾ ಡೇಟಲ್ಲಿ ಉಡಾವಣೆ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ. ಚಂದ್ರಯಾನ 2 ಬಂದು 2019 ಜುಲೈ 22ರಂದು ನಾವು ಉಡಾವಣೆ ಮಾಡಿರ್ತೀವಿ. ಸೊ ಅದು ಫೇಲ್ಯೂರ್ ಆಗುತ್ತೆ. ಬಟ್ ಅವರು ಅದನ್ನು ಕೂಡ ಲೆಕ್ಕಿಸದೆ ಅದನ್ನು ಕೂಡ ಸಾಧನೆ ಅಂತ ಹೇಳಿ ಆ ಒಂದು ಪ್ಲೇಸ್ನ ತಿರಂಗ ಅಂತ ಹೇಳಿ ಫೈಂಡ್ ಮಾಡ್ತಾರೆ. ಲಾಸ್ಟ್ ಪಾಯಿಂಟ್ ಬಂದು ಆಗಸ್ಟ್ 23 ಅದನ್ನು ಏನಂದರೆ ಸಕ್ಸಸ್ಫುಲ್ ಆಗಿದ್ದ ದಿನಾನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಹೇಳಿ ಮೋದಿಯವರು ಘೋಷಣೆ ಮಾಡ್ತಕ್ಕಂಥದ್ದು. ತುಂಬಾ ಖುಷಿ ವಿಚಾರ ಇದು ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ ಕೆಲವೊಂದು ದಿನಾಂಕಗಳನ್ನ ನಾವು ತುಂಬ ಎಕ್ಸಾಮ್ ಪರ್ಪಸ್ಸಿಂದ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದು ಬಂದು SSCಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಡೇ ಎಲ್ಲ ಕೇಳ್ತಾರೆ. ಬಟ್ ಜಾಸ್ತಿ ಏನಂತ ಹೇಳಿದ್ರೆ PC ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾರೆ. ಇವಾಗ ಹುಲಿ ಒಂದು ದಿನ ಆಗಿರ್ಬೋದು, ಆನೆ ದಿನಾಚರಣೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ PC ಎಕ್ಸಾಮಲ್ಲಿ ನಾವು ನೋಡ್ಬೋದು. ಹಾಗಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನನೂ ಕೂಡ ನೆನ್ಪಿಟ್ಕೋಬೇಕು. ಅದೇ ರೀತಿ ಆಗಸ್ಟ್ ಮಂತಲ್ಲಿ ಇನ್ನೂ ಯಾವ್ಯಾವ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಚಂದ್ರಯಾನ ಮಾಡಿದ ಮೊದಲ ದೇಶ ಅಂತ ಹೇಳಿ ನಾವಿಲ್ಲಿ ನೋಡೋದಾದರೆ ಯಾವ ದೇಶ ಫಸ್ಟ್ ಚಂದ್ರನ ಮೇಲೆ ಒಂದು ಉಪಗ್ರಹನ ಕಳಿಸ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಅಂತ ನಾವು ನೋಡೋದಾದರೆ ಅಮೇರಿಕಾ ದೇಶ ಆಗಿರುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಪಾಯಿಂಟ್ನ ನೋಡೋದಾದರೆ 1969 ಜುಲೈ 20 ಅಮೇರಿಕಾದಿಂದ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುರ್ಜ್ ಆಲ್ಡ್ರಿನ್ ಮತ್ತು ಕಾಲಿನ್ ಅಂತಕ್ಕಂಥವರು ಆ ಒಂದು ಉಡಾವಣೆಯಲ್ಲಿ ಅವರು ಕೂಡ ಜರ್ನಿನ ಮಾಡಿರ್ತಾರೆ. ಫಸ್ಟು ನಾವು ಏನು ನೋಡ್ತೀವಿ, ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳಿ ನೋಡ್ತೀವಿ. ಭಾರತದಲ್ಲಿ ಚಂದ್ರಯಾನ 1ಅನ್ನು ನಾವು 2008 ಅಕ್ಟೋಬರ್ 22 ಅಲ್ಲಿ ಮಾಡ್ತೇವೆ. ಅದೇ ರೀತಿ ಚಂದ್ರಯಾನ 2ನ 2019 ಜುಲೈ 22ರಂದು ಮಾಡ್ತೇವೆ. ಅದೇ ರೀತಿ ಚಂದ್ರಯಾನ 3ನ ನಾವು ಜುಲೈ 22 2023ರಲ್ಲಿ ಜುಲೈ 14 2023ರಲ್ಲಿ ನಾವು ಉಡಾವಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸ್ಲೈಡ್ನ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಏನಂತ ಹೇಳಿದ್ರೆ ಚಂದ್ರಯಾನ 3 ಆದ ನಂತರ ನಮ್ಮ ಇಸ್ರೋ ಸುಮ್ಮನೆ ಇರಲಿಲ್ಲ. ಇನ್ನೊಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಸ್ಟೆಪ್ನ ಅವರು ಮುಂದೆ ತೊಗೊಂಡ್ರು. ಅದು ಬಂದು ಈಗ ಚಂದ್ರ ಆಯಿತು. ನೆಕ್ಸ್ಟ್ ಸೂರ್ಯನ ಮೇಲೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆದಿತ್ಯ L1 ಅಂತಕ್ಕಂಥದ್ದನ್ನು ಸೌರ ಅಧ್ಯಯನಕ್ಕಾಗಿ ಯಾವ ಪರ್ಪಸ್ ಆದಿತ್ಯ L1ನ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ಬೋದು. ಅದನ್ನು ಬಂದು ನಿಮಗೆ ಸೌರ ಅಧ್ಯಯನಕ್ಕಾಗಿ ಅಂತ ಹೇಳಿ ಆನ್ಸರ್ ಆಗಿರುತ್ತೆ. ಚಂದ್ರಯಾನ 3ನೂ ಕೂಡ ಯಾವ ಒಂದು ಉದ್ದೇಶದಿಂದ ಉಡಾವಣೆ ಮಾಡಿದ್ರು ಅಂತ ಹೇಳಿ ನಾನು ನಿಮಗೆ ಕೊನೆ ಸ್ಲೈಡಲ್ಲಿ ಆ್ಯಡ್ ಮಾಡಿದ್ದೀನಿ. ತಪ್ಪದೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಆದಿತ್ಯ L1 ಬಂದು ಯಾವ ದೇಶ ಉಡಾವಣೆ ಮಾಡಿದ್ರು ಅಂತ ಹೇಳಿದ್ರೆ ಭಾರತ ಆಗಿರುತ್ತೆ. ನಮ್ಮ ಹೆಮ್ಮೆಯ ಭಾರತ. ಆ ಒಂದು ಉಪಗ್ರಹದ ನೇಮ್ ಬಂದು PSLV 57 ಆಗಿರುತ್ತೆ. ಹೊತ್ತೊಯ್ದ ನೌಕೆ ಯಾವುದು ಅಂತ ಹೇಳೋದಾದರೆ ಆದಿತ್ಯ L1. ಸಂಸ್ಥೆ ಇಸ್ರೋ. ಉಡಾವಣೆ ಸ್ಥಳ ಸೇಮ್ ಆಂಧ್ರ ಪ್ರದೇಶದ ಸತೀಶ್ ಧವನ್ ಶ್ರೀಹರಿಕೋಟಾದಿಂದ ಉಡಾವಣೆನ ಮಾಡಿರ್ತಾರೆ. ತಲುಪುವ ಸ್ಥಳ ಲಾಂಗ್ ರೇಂಜ್ ಪಾಯಿಂಟ್ ಅಂತ ಹೇಳಿ ಆಗಿದೆ. ಟೋಟಲ್ ಆಗಿ 121 ದಿನ ಆಗುತ್ತಂತೆ ಅದು ರೀಚ್ ಆಗೋದಕ್ಕೆ.
ಅದನ್ನು ಯಾವಾಗ ಉಡಾವಣೆ ಮಾಡಿದ್ರು ಅಂತ ನಾವು ಡೇಟ್ನ ನೋಡೋದಾದರೆ ಸೆಪ್ಟೆಂಬರ್ 2, 2023 ಆಗಿರುತ್ತೆ. ಸೆಪ್ಟೆಂಬರ್ 2. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು ಬಂದು ನಾನು ನಿಮಗೆ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತಿರೋದು ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್. ಸೊ ಅದು ಯಾವತ್ತು ಅಪ್ಡೇಟ್ ಆಯಿತು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಂತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದು ನಿಗರ್ ಶಾಜಿ ಅಂತ ಹೇಳಿ ಆಗಿರ್ತಾರೆ. ಏನಂತ ಹೇಳಿದ್ರೆ ಚಂದ್ರಯಾನ 3ಗೂ ಕೂಡ ಒಬ್ಬ ಡೈರೆಕ್ಟರ್ ಇದ್ದರು. ಅದೇ ರೀತಿ ಆದಿತ್ಯ L1ಗೂ ಕೂಡ ಒಬ್ಬ ಡೈರೆಕ್ಟರ್ ಇದ್ದಾರೆ. ಅವ್ರ ಹೆಸರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ 2023 ಆನೆ ಜನಗಣತಿ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆನೆ ಜನಗಣತಿ ಆಗಿರ್ಬೋದು, ಹುಲಿ ಜನಗಣತಿ ಆಗಿರ್ಬೋದು. ಇದನ್ನು ನಮಗೆ ಏನಂತ ಹೇಳಿದ್ರೆ ನಂಬರ್ ವೈಸ್ ಕೊಡ್ತಾರೆ. ಈ ವರ್ಷ ಜನಗಣತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹುಲಿಗಳ ಸಂಖ್ಯೆ ಅಂತ ಕೇಳ್ಬೋದು, ಒಟ್ಟು ಆನೆಗಳ ಸಂಖ್ಯೆ ಅಂತ ಕೇಳ್ಬೋದು, ಹೈಯೆಸ್ಟ್ ಯಾವುದು, ಸೆಕೆಂಡ್ ಪ್ಲೇಸ್ ಯಾವುದು, ಈ ರೀತಿಯಾಗಿ ನಮಗೆ ಕ್ವಶನ್ನ ರೈಸ್ ಮಾಡ್ತಕ್ಕಂಥದ್ದು. ಇಲ್ಲಿ 2023 ಆನೆ ಜನಗಣತಿ ಪ್ರಕಾರ ಫಸ್ಟ್ ಪ್ಲೇಸ್ ಯಾವುದಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಆನೆಗಳ ಸಂಖ್ಯೆನ ನಾವು ನೋಡೋದಾದರೆ 6395 ಆಗಿರುತ್ತೆ. ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು ಅಂತ ನೋಡೋದಾದರೆ 1992 ಆಗಿರುತ್ತೆ. ಅದೇ ರೀತಿಯಾಗಿ ಆನೆ ದಿನಾಚರಣೆ ಅಂತ ಹೇಳಿ ನಾವು ಯಾವ ಡೇನ ಆಚರಿಸ್ತೀವಿ ಅಂತ ಹೇಳಿ ತಿಳಿಸಿ. ಪ್ರಸ್ತುತ ಅರಣ್ಯ ಸಚಿವರು ಯಾರಿದ್ದಾರೆ ಅಂತ ನಾವು ನೋಡೋದಾದರೆ ಈಶ್ವರ್ ಚಂದ್ರ ಖಂಡ್ರೆ ಅವರು ಇದ್ದಾರೆ. ಆನೆ ಉತ್ಸವ ಅಂತ ಹೇಳಿ ಜೈಪುರದಲ್ಲಿ ನಡೆಸ್ತಾರಂತೆ ವರ್ಷ. ಒಂಟೆಗಳ ಉತ್ಸವ ಬಂದು ರಾಜಸ್ಥಾನ್ ಆಗಿರುತ್ತೆ. ಗಜ ಉತ್ಸವ ಅಂತ ಹೇಳಿ ಅಸ್ಸಾಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. 2023 ಗಜ ಗೌರವ ಬಂದು ವಾಸಿಂ ಮಿರ್ಜಾ ಅಂತಕ್ಕಂಥವ್ರಿಗೆ ಸಲ್ಲಿದೆ. ಇನ್ನೊಂದು ನಿಮಗೆ ಗೊತ್ತಿರಲಿ, ಅರ್ಜುನ ಅಂತಕ್ಕಂಥ ಆನೆನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅದು ಒಂದು ಪಾಯಿಂಟ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದು ಎಷ್ಟು ಬಾರಿ ಅಂಬಾರಿನ ಒತ್ತಿದೆ ಅಂತಕ್ಕಂಥದ್ದನ್ನು ಕೂಡ ತುಂಬ ವಿಷಯ ಅದು ಚರ್ಚೆಯಲ್ಲಿತ್ತು. ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಗ್ರೀಕ್ ದೇಶದ ಪ್ರಸ್ತುತ ಪ್ರಧಾನಿ ಯಾರಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ, ಬಟ್ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕಿರಿಯಾಕೋಸ್ ಮಿಟ್ಸೋಟಾಕಿಸ್ ಅಂತಕ್ಕಂಥವ್ರು ಆಗಿರ್ತಾರೆ. ಇವ್ರ ನೇಮ್ ಇಲ್ಲಿ ನಾನು ಏನಕ್ಕೆ ತೊಗೊಂಡಿದ್ದೀನಿ, ಗ್ರೀಕ್ ದೇಶದವ್ರದ್ದು ಅಂತ ಹೇಳಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ಲೈಡಲ್ಲಿ ಮೋದಿಯವರಿಗೆ ದೊರೆತಿರುವ ಪ್ರಶಸ್ತಿಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು 2003 ಫಿಜಿಯಿಂದ ಅವ್ರಿಗೆ ಕ್ಯಾಂಪೇನಿಯನ್ ಆಫ್ ದಿ ಆರ್ಡರ್ ಫಿಜಿ ಅಂತ ಹೇಳಿ ಸಿಕ್ಕಿದೆ. ಅದೇ ರೀತಿಯಾಗಿ ಪಪುವಾ ನ್ಯೂಗಿನಿಯಾ ದೇಶದಿಂದ ಅವ್ರಿಗೆ ಗ್ರ್ಯಾಂಡ್ ಚಾಂಪಿಯನ್ ಆಫ್ ದ ಆರ್ಡರ್ ಆಫ್ ದ ಲೋಗೋ ಅಂತ ಹೇಳಿ ಸಿಕ್ಕಿದೆ. ಫ್ರಾನ್ಸ್ ದೇಶದಿಂದ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೀಗಲ್ ಆಫ್ ದ ಆನರ್ ಅಂತ ಸಿಕ್ಕಿದೆ. ಈಜಿಪ್ಟಿಂದ ಆರ್ಡರ್ ಆಫ್ ದ ನೈಲ್ ಅಂತ ಸಿಕ್ಕಿದೆ. ಗ್ರೀಸ್ ದೇಶದಿಂದ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆರ್ಡರ್ ಆಫ್ ದ ಆನರ್ ಅಂತ ಹೇಳಿ ಸಿಕ್ಕಿದೆ. ಈ ಪ್ರಶಸ್ತಿನ ಅವ್ರಿಗೆ ಗ್ರೀಸ್ ದೇಶದ ಪ್ರಸ್ತುತ ಪ್ರಧಾನಿ ಕಿರಿಯಾಟಾಕಿಸ್ ಅವರು ಕೊಟ್ಟಿರ್ತಾರೆ. ಹಾಗಾಗಿ ನಾನು ಪ್ರಸ್ತುತ ಪ್ರಧಾನಿಯವರ ನೇಮನ್ನು ತಗೊಂಡಿದ್ದೆ. ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ಪರ್ಪಸ್ಸು ಒತ್ತಿ ಹೇಳ್ತಾ ಇದ್ದೀನಿ. PC ಮತ್ತು SSC GDಗೆ 2023 G20 ಎಷ್ಟನೇ ಆವೃತ್ತಿ ನಡೀತು ಅಂತ ಹೇಳಿದ್ರೆ ನಾವು 18ನೇ ಆವೃತ್ತಿ ನಡೆದಿದೆ. ದಿನಾಂಕ ಬಂದು 2023 ಸೆಪ್ಟೆಂಬರ್ 9 ಮತ್ತು 10, ಆವೃತ್ತಿ 18. ನಡೆದ ಸ್ಥಳ ನಮ್ಮ ಭಾರತದ ದೆಹಲಿಯಲ್ಲಿ ನಡೆಯುತ್ತೆ. 18ನೇ ಆವೃತ್ತಿ G20 ಶೃಂಗಸಭೆ ಭಾರತದ ನವದೆಹಲಿಯಲ್ಲಿ ನಡೆಯುತ್ತೆ. ಧ್ಯೇಯವಾಕ್ಯ ಬಂದು ಫ್ರೆಂಡ್ಸ್ ಏನಾಗಿದೆ ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಅಂತಕ್ಕಂಥದ್ದಾಗಿರುತ್ತೆ. ನಿಮಗೆ ಈ ರೀತಿ ಕೂಡ ಸ್ಟೇಟ್ಮೆಂಟ್ನ ಕೇಳ್ಬೋದು. ಹಾಗಾಗಿ ತುಂಬಾ ನೆನ್ಪಿಟ್ಕೊಳ್ಳಿ. ಈ ಒಂದು G20 ಶೃಂಗಸಭೆ ಎಲ್ಲಿ ನಡೀತು ಅಂತನಾದರೂ ಕೇಳ್ಬೋದು, ಅಥವಾ ನಡೆದಿರ್ತಕ್ಕಂಥದ್ರ ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅಂತನಾದರೂ ಕೇಳ್ಬೋದು. ಮುಂದಿನ ಆವೃತ್ತಿ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ 19ನೇ ಆವೃತ್ತಿ 2023 ಎಲ್ಲಿ ಜರುಗುತ್ತೆ ಅಂತ ಹೇಳೋದಾದರೆ ಬ್ರೆಜಿಲ್ನ ರಿಯೋ ಡಿ ಜನೀರೋ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಈಗ G7 ನೋಡೋಣ. G7 ಬಂದು 49ನೇ ಆವೃತ್ತಿ ಆಗಿದೆ. 49ನೇ ಆವೃತ್ತಿ 2023 ಮೇ 19, 21 ನಡೆದಿದೆ. ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಜಪಾನ್ನ ಹಿರೋಶಿಮಾದಲ್ಲಿ ನಡೆದಿದೆ. ನೆಕ್ಸ್ಟ್ ಒಂದು 50ನೇ ಆವೃತ್ತಿ ಎಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ ಇಟಲಿ ದೇಶದಲ್ಲಿ ನಡೆಯುತ್ತೆ. ಬ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್. ಬ್ರಿಕ್ಸ್ನ ಒಂದು ಶೃಂಗಸಭೆ ಬಂದು 15ನೇ ಆವೃತ್ತಿ ಆಗಿರುತ್ತೆ. ಬ್ರಿಕ್ಸ್ ಫುಲ್ ಫಾರ್ಮ್ನ ನೋಡೋದಾದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಅಂತ ಹೇಳಿ ಆಗಿರುತ್ತೆ.
ದಿನಾಂಕ ಬಂದು 2023 ಆಗಸ್ಟ್ 22ರಿಂದ 24ರವರೆಗೆ ಜರುಗಿದೆ. ಸ್ಥಳ ಬಂದು ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾದಲ್ಲಿ ಆಗಿರ್ತಕ್ಕಂಥದ್ದು. ಬ್ರಿಕ್ಸ್ನ ಒಂದು 15ನೇ ಶೃಂಗಸಭೆ. ಮುಂದಿನ ಆವೃತ್ತಿ 16ನೇ ಆವೃತ್ತಿ ಬಂದು ಬ್ರೆಜಿಲ್ ದೇಶದಲ್ಲಿ ನಡೀತಾ ಇದೆ. ಪ್ರಸ್ತುತ ಅದನ್ನು ಅಧ್ಯಕ್ಷತೆ ವಹಿಸಿದ್ದು ಯಾರು ಅಂತ ಹೇಳಿದ್ರೆ ಸಿರಿಲ್ ರಾಮಪೋಸಾ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಬ್ರಿಕ್ಸ್ ಒಕ್ಕೂಟದ ನೂತನ ಸದಸ್ಯ ರಾಷ್ಟ್ರಗಳು. ಈಗ ಬ್ರಿಕ್ಸಲ್ಲಿ ನಾವು ಏನು ನೋಡಿದ್ವಿ, ಒಂದು 5 ರಾಷ್ಟ್ರಗಳನ್ನ, ಅದೇ ರೀತಿಯಾಗಿ ಇನ್ನೂ ಕೆಲವೊಂದು 6 ರಾಷ್ಟ್ರಗಳು ಸೇರಬೇಕು ಅಂತ ಹೇಳಿ ನಾಮಿನೇಟ್ ಆಗಿದ್ದಾವೆ. ಅರ್ಜೆಂಟೀನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಅಂತ ಹೇಳಿ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು GST ಒಂದು ಪರೋಕ್ಷ ತೆರಿಗೆ ಆಗಿರುತ್ತೆ. 101ನೇ ತಿದ್ದುಪಡಿ ಪ್ರಕಾರ ಮತ್ತು 122ನೇ ತಿದ್ದುಪಡಿ GSTಗೆ ಸಂಬಂಧಪಟ್ಟಿದೆ. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. 2017 ಜುಲೈ 1ರಿಂದ ನಾವು ಅದನ್ನು ಅಳವಡಿಸ್ಕೊಳ್ತೀವಿ. ಮೊದಲು ಅಳವಡಿಸಿಕೊಂಡ ದೇಶ ಬಂದು ಫ್ರಾನ್ಸ್ ಆಗಿರುತ್ತೆ. ಭಾರತ ಎರವಲು ಪಡೆದ ದೇಶ, ನಾವು ಯಾವ ದೇಶದಿಂದ GSTನ ತೊಗೊಂಡ್ವಿ ಅಂತ ಹೇಳೋದಾದರೆ ಕೆನಡಾ ದೇಶದಿಂದ ತಗೊಂಡಿರ್ತೀವಿ. ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ನೋಡೋದಾದರೆ ಅಸ್ಸಾಂ ಆಗಿರುತ್ತೆ. ಕೊನೆ ರಾಜ್ಯ ಬಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಗಿರುತ್ತೆ. ಕರ್ನಾಟಕ ಯಾವಾಗ ಅಂತ ಹೇಳಿದ್ರೆ 2017 ಜುಲೈ 1ರಂದು. 2023ನೇ ಸಾಲಿನ ಅತಿ ಹೆಚ್ಚು GST ಸಂಗ್ರಹ ರಾಜ್ಯ ಯಾವುದು ಅಂತ ಹೇಳೋದಾದರೆ ಮಹಾರಾಷ್ಟ್ರ ಆಗಿರುತ್ತೆ. ಕರ್ನಾಟಕ ಬಂದು 2ನೇ ಸ್ಥಾನ ಪಡ್ಕೊಂಡಿರುತ್ತೆ. 2023ರ ಸಾಲಿನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾರಿಗೆ ದೊರೆತಿದೆ ಅಂತ ನೋಡೋದಾದರೆ ರವಿ ಕಣ್ಣನ್, ಕ್ಯಾನ್ಸರ್ ತಜ್ಞರು, ಅಸ್ಸಾಂನವ್ರು ಆಗಿರ್ತಾರೆ. ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. ನೆಕ್ಸ್ಟ್ ಕ್ವಶನ್. 2023ನೇ ಸಾಲಿನ ದೇವರಾಜ್ ಅರಸು ಪ್ರಶಸ್ತಿನ ಯಾರು ಪಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಇದು ಬಂದು PC ಅವರಿಗೆ ಕರ್ನಾಟಕದ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. SSC ಅವರು ಏನಿದ್ರು ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಯಾವ್ಯಾವ ಇದ್ದಾವೆ, ಸ್ಪೋರ್ಟ್ಸ್ ವಿಭಾಗ ಎಲ್ಲದನ್ನು ಕೂಡ ಕವರ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. SSC ಎಕ್ಸಾಮ್ ಬಿಡು ಹೆಂಗೋ ಆಗುತ್ತೆ ಅಂತ ಹೇಳಿ ನೀವು ಎಲ್ಲ ಅಲ್ಲೇನು ಪಾರ್ಟ್ 4 ಡಿವೈಡ್ ಮಾಡಿರ್ತಾರೆ ಪ್ರತಿಯೊಂದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡಲೇಬೇಕಾಗಿರುತ್ತೆ. ಇಲ್ಲಿ ಬಂದು ಈಗ ಮಾಜಿ ಸಚಿವರಾಗಿರ್ತಕ್ಕಂಥ ಕಾರೋಡು ತಿಮ್ಮಪ್ಪ ಅವರು ದೇವರಾಜ್ ಅರಸು ಪ್ರಶಸ್ತಿನ ಪಡ್ಕೊಂಡಿರ್ತಾರೆ. 2023ರ ಫಿಡೆ ಚೆಸ್ ವಿಶ್ವಕಪ್ ಬಗ್ಗೆ ಸ್ವಲ್ಪ ನಾವು ನೋಡೋದಾದರೆ ಆತಿಥ್ಯ ದೇಶ ಬಂದು ಅಜರ್ಬೈಜಾನ್ ಆಗಿರುತ್ತೆ. ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಆಗಿರ್ತಾರೆ. ರನ್ನರ್ ಅಪ್ ಆಗಿರ್ತಕ್ಕಂಥವ್ರು ಟ್ರೆಂಡಿಂಗಲ್ಲಿದ್ದರು ಅವರು ಅವಾಗ ಭಾರತದ ಪ್ರಜ್ಞಾನಂದ್ ಅವರು ಒಂದು ಏನು ಚೆಸ್ ಆಟ ಆಡ್ತಾರೆ ಅದನ್ನು ಇನ್ಸ್ಪೈರ್ ಆಗಿ ಮೋದಿಯವರು ಕೂಡ ಅವ್ರನ್ನ ಮೀಟ್ ಮಾಡ್ತಾರೆ. ಅದು ತುಂಬ ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಪ್ರಜ್ಞಾನಂದ್ ಅವರು ರನ್ನರ್ ಅಪ್ ಆಗಿರ್ತಾರೆ. ಭಾರತೀಯ ಚೆಸ್ ಚಾಂಪಿಯನ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ನಾವು ವಿಶ್ವನಾಥ್ ಆನಂದ್ ಅವರನ್ನು ಕರಿತೇವೆ. ಅವರು ಟೋಟಲ್ ಆಗಿ 5 ಬಾರಿ 5 ಟೈಮ್ಸ್ ಚಾಂಪಿಯನ್ನ ಆಗಿರ್ತಾರೆ. LIC ಜೀವ ವಿಮೆಯ ನೂತನ ವ್ಯವಸ್ಥಾಪಕರು 2023 ಯಾರಾಗಿದ್ದಾರೆ ಅಂತ ಹೇಳಿದ್ರೆ ದೊರೈಸ್ವಾಮಿ ಆರ್ ಅಂತಕ್ಕಂಥವ್ರು ಆಗಿರ್ತಾರೆ. ಅದೇ ರೀತಿ PC ಅವ್ರಿಗೆ LIC ವಿಮೆ ಅಂತ ಏನು ಕರಿತೇವೆ, ಜೀವ ವಿಮೆ ಮೇಲೆ ಒಂದು ಕ್ವಶನ್ ಬಂದಿತ್ತು. ಎಷ್ಟು ಜನ ಆ ಒಂದು ಪೇಪರ್ನ ಅನಾಲಿಸಿಸ್ ಮಾಡಿದ್ದೀರಾ, ಅವರು ವಿಮೆ ಬಂದು ಯಾವ ಪಟ್ಟಿಯಲ್ಲಿ ಸೇರುತ್ತೆ ಅಂತ ಹೇಳಿ ತಿಳಿಸಿ. ನೋಡಿರ್ತಕ್ಕಂಥವ್ರು ಪೇಪರ್ನ. LIC ಸ್ಥಾಪನೆ ಬಂದು 1956 ಸೆಪ್ಟೆಂಬರ್ 1 ಆಗಿರುತ್ತೆ. ಕೇಂದ್ರ ಕಚೇರಿ ಮುಂಬೈ ಆಗಿರುತ್ತೆ. ಪ್ರೆಸೆಂಟ್ ಮುಖ್ಯಸ್ಥರು ಸಿದ್ಧಾರ್ಥ್ ಮೊಹಂತಿಯವರು ಆಗಿರ್ತಾರೆ. 2023ರ ಸಂಖ್ಯಾಶಾಸ್ತ್ರ ಕ್ಷೇತ್ರದ ನೊಬೆಲ್ ಪುರಸ್ಕೃತ ಕನ್ನಡಿಗರು ಯಾರು ಅಂತ ಹೇಳಿದ್ರೆ CR ರಾವ್ ಅವರು ಆಗಿರ್ತಾರೆ. ಅವರು ಪ್ರೆಸೆಂಟ್ ಇಲ್ಲ, ನಿಧನರಾಗಿರ್ತಾರೆ ಆಗಸ್ಟ್ 22, 2023. ಅಬೆಲ್ ಪ್ರಶಸ್ತಿ ಬಂದು ನಾವು ಅಬೆಲ್ ಗಣಿತ ಕ್ಷೇತ್ರಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಹೇಳಿ PC ಮಹಲನೋಬಿಸ್ ಅವ್ರನ್ನ ಕರೀತಾರೆ. 26ನೇ ಆವೃತ್ತಿಯ ಈ ಸಮ್ಮೇಳನ 2023. ಈ ಸಮ್ಮೇಳನದ ಒಂದು ಆತಿಥ್ಯ ವಹಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಮಧ್ಯಪ್ರದೇಶದ ಇಂದೋರ್ ಆಗಿರುತ್ತೆ. ಯಾವೊಂದು ಡೇಟಲ್ಲಿ ನಡೀತು ಅಂದರೆ ಆಗಸ್ಟ್ 24ರಿಂದ 25ರವರೆಗೆ 2023ರಲ್ಲಿ ನಡೆಯುತ್ತೆ. ಲಕ್ಕಿ ಬಿಲ್ ಅಪ್ಲಿಕೇಶನ್ ಬಂದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದು ಬಂದು ಡಿಜಿಟಲ್ ಯೂನಿವರ್ಸಿಟಿಯ ಒಂದು ಮೆಥಡಲ್ಲಿ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. 25ನೇ ಆವೃತ್ತಿ ಬಂದು ನಮಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುತ್ತೆ ಈ ಸಮ್ಮೇಳನ.
ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಏನಂತ ಹೇಳಿದ್ರೆ ಐಸಾಕ್ನ ಮೇಲೆ ಒಂದು ಕ್ವಶನ್ನ ಕೇಳಿದ್ರು. ಐಸಾಕ್ ಒಂದು ಏನು ಅಂತ ಹೇಳಿ ಚಂದ್ರಯಾನ 3ರಲ್ಲಿ ಇದರ ಪ್ರಮುಖ ಪಾತ್ರ ಏನಾಗಿತ್ತು ಅಂತ ನಾವಿಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ಓದ್ಕೋಬೋದಾಗಿರುತ್ತೆ. ಇದು ಬಂದು ಇಲ್ಲೇ ನಿಮಗಿದೆ ನಿಯಂತ್ರಣ ಅಂತ ಹೇಳಿ. ಸೊ ಇದನ್ನು ಏನಂತ ಹೇಳಿದ್ರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಬೆಂಗಳೂರಿನ ಐಸಾಕ್ನಿಂದ ಲ್ಯಾಂಡರ್ ವಿಕ್ರಮ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಬಳಕೆನ ಮಾಡಿದ್ದಾರೆ. ಇದು ಬಂದು ನಿಮಗೆ PC ಎಕ್ಸಾಮಲ್ಲಿ ಕ್ವಶನ್ ರೈಸ್ ಆಗಿತ್ತು. ಸೊ ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ನೀವು ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮಗೆ ಲಿಪ್ಸ್ ಮೇಲೆ ಒಂದು ಕ್ವಶನ್ ಬಂದಿತ್ತು. ಲಿಪ್ಸ್ ಅದೇನು ಅಂತ ಹೇಳಿದ್ರೆ ನಿಮಗೆ ಉಪಕರಣ, ಅದು ಪ್ರಜ್ಞಾನ್ ರೋವರ್ನಲ್ಲಿದ್ದಂಥ ಒಂದು ಉಪಕರಣ ಆಗಿರುತ್ತೆ. ಅದೇನಂತ ಹೇಳಿದ್ರೆ ಒಂದು ಲೇಸರ್ ಉಪಕರಣವಾಗಿದ್ದು ಮತ್ತೊಂದು ಕ್ಷಾಕ್ಷಿರಣ ಸಾಧನವಾಗಿದೆ. ಇಲ್ಲಿ ನೀವು ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ನೋಡ್ಬೋದಾಗಿದೆ. ಇದ್ರ ಮೇಲೂ ಕೂಡ ಒಂದು ಕ್ವಶನ್ ನಿಮಗೆ ರೈಸ್ ಆಗಿತ್ತು. ಲಾಸ್ಟ್ ಸ್ಲೈಡ್ ಫ್ರೆಂಡ್ಸ್, ನಿಮಗೆ ಸೂರ್ಯನ ಮೇಲೆ ಒಂದು ಅನ್ವೇಷಣೆ ಮಾಡೋದಕ್ಕೋಸ್ಕರ ನಾವು ಆದಿತ್ಯ L1 ಅಂತಕ್ಕಂಥ ಉಪಗ್ರಹನ ಉಡಾವಣೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವು ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಆದಿತ್ಯ L1 ಬಂದು ಎಷ್ಟು ಒಂದು ಯೋಜನೆ ಅವಧಿ ಆಗಿರುತ್ತೆ, ಅದಕ್ಕೆ ತಗುಲಿದ ವೆಚ್ಚ ಆಗಿರ್ಬೋದು, ಒಂದು ಉದ್ದೇಶ ಆಗಿರ್ಬೋದು, ಇಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಯಸ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರ್ಬೋದು, GK ನೋಟ್ಸ್ ಆಗಿರ್ಬೋದು ನಿಮ್ಗೆ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.